ಚಕ್ರಿ ಶಂಕರಯ್ಯನವ್ರೆ. ಸಮಾಚಾರ ಏನೆಂದು ಮಾತನಾಡಿದ್ರೆ ದೀರ್ಘವಾಗಿ ಮಾತನಾಡ್ತೀಯಲ್ಲಯ್ಯ. ದೀರ್ಘ ತೆಗೆದು ಇಲ್ಲ ನಿಂಗೆ ಹುಟ್ಟು ಕಡ ಸ್ವಾಮಿ. ನಮ್ಮ ದೊರೆಗಳು ಮದುವೆ ಮಾಡ್ಕೊಂಡ್ಬಂದ್ರೆ ನಮ್ಮ ದಳವಾಯಿಗಳು ಕದನ ಜಯಿಸ್ಕೊಂಡು ಬಂದ್ರಯ್ಯ. ಯಾವ ಕದನ ಜಯಿಸಿದ್ರಯ್ಯ? ಮೊನ್ನೆ ತಾನೇ ಅರ್ಪಣೆಗೆ ಹೋಗಿದ್ರಂತೆ. ಅರ್ಪಣಲ್ಲಿ ನಾನಾಯ್ಕಯ್ಯ ಹೋಗ್ಲಿ, ಅಲ್ಲೇ ನನ್ ಕೆಲ್ಸ. ಹರಪನಹಳ್ಳಿಯಲ್ಲಿ ಪಂಚಾಂಗ ಬಹಳ ಚೆನ್ನಾಗಿರ್ತಾವಂತೆ, ನೋಡ್ಕೊಂಬರೋಣ ಅಂತ ಹೋಗಿದ್ದಾರೆ ಅನ್ನೋದು ಕೇಳಿದೆ ಅಷ್ಟೇ. ಪಂಚಾಂಗ ನಾನಾಯ್ಕಯ್ಯ ಅನ್ನೋಲ್ಲಿ ನನಗೆ ಕೆಲ್ಸ. ಕದನ ಹಚ್ಚೋದಿಕ್ಕೆ, ಪಿತೂರಿ ಮಾಡೋದಿಕ್ಕೆ, ಮುಹೂರ್ತ ನೋಡೋದಿಕ್ಕೆ ಸ್ವಾಮಿ. ಹುಚ್ಚಪ್ಪ, ಯುದ್ಧದ ಸುದ್ದಿ ನನಗೆ ಓ ಲಕ್ಷ್ಮಣ್ ಮನೆಯಲ್ಲೇ ಸಾಯ್ತೀನಿ. ಸ್ವಾಮಿ ಶಂಕರಯ್ಯನವ್ರೆ, ಬೇಕು ಕಣ್ಣು ಮುಚ್ಕೊಂಡು ಹಾಕ್ಬಿಟ್ರೆ ಯಾರು ಕಾಣೋದಿಲ್ಲ ಅಂತೀರ ಶಂಕರಯ್ಯನವ್ರೆ? ಏನು ಸುಳ್ಳು ಕಂತು ಕಟ್ಕೊಂಡು ಹೇಳ್ತೀರಿ ಲಾವಣಿ ಲಿಂಗಯ್ಯ? ಸ್ವಾಮಿ ಶಂಕರಯ್ಯನವ್ರೆ, ಕಾಲ ಬದಲಾಯ್ತು. ನಿಮ್ ಮಾಟ ಬಿಡ್ರಿ, ಯಾರಿಗಾದ್ರೂ ಮೋಸ ಮಾಡ್ರಿ, ದೇಶಕ್ಕೆ ದ್ರೋಹ ಮೋಸ ಮಾಡ್ಬೇಡ್ರಿ. ಸ್ವಾಮಿ ಲಿಂಗಯ್ಯನವ್ರೆ, ಆ ರೀತಿ ನಾನು ಅನ್ಬೇಡ್ರಯ್ಯ. ಚೇಳು ಬಡವಾದ್ರೆ ನೋವು ಕಡಿಮೆ ಆಗುತ್ತೇನು? ಹೊಟ್ಟೆಗಳಿದ್ದರೆ ಆಯ್ನ ವಿಷ ಕಡಿಮೆ ಆಗುತ್ತೇನು? ಯಾವುದಯ್ಯ? ನಾನು ಹೇಳಿದ್ದು ಸ್ವಾಮಿ, ಶ್ರೀ ಕೈಲಾಸಕ್ಕೆ ಕ್ರಮಗಳಿಸಿದ ಚಿತ್ರದುರ್ಗ ಸಂಸಾರವಿದು, ನಮ್ಮ ಚಿತ್ರದುರ್ಗ ಸಂಸಾರವಿದು. ಅಯ್ಯೋ, ಆ ಪತ್ರ ದೊರೆಗೆ ಹೋದ್ರೆ ನನ್ನ ಆಟ ತೀರಿತು. ಬಾರೋ ಗೆಳೆಯ, ಬಾ ಬಾ. ನಿನ್ನಿಂದ ಯಾರು ಬೆಳಿಗ್ಗೆ ಬರ್ತಾರಂತ ಗೊತ್ತಾಗುತ್ತೆ ಬಾ. ಎಲ್ಲಿಗೆ ಲಿಂಗಯ್ಯ? ಗಲ್ಲಿಗಪ್ಪ ಶಂಕರಯ್ಯ, ಲಂಚಕೋರ ಮಿಂಡ. ನಾನು ಲಾವಣಿ ಲಿಂಗಯ್ಯ, ಬಿಡೋನೆ ಅಲ್ಲಯ್ಯ. ಅಯ್ಯೋ ಭಗವಂತ, ನನ್ನ ಹೆಂಡತಿ ಮಕ್ಕಳು ಗೈತೇನಪ್ಪ. ಬಾ, ಆ ಪಾಪ ನೀನು ಕತ್ತಲು ಕೋಣೆಯಲ್ಲಿ ಕತ್ತಲಂತೆ ತಿರುಗಾಡುವಂತೆ ನೀನ್ ಬಾಗಿಸ್ ಬೆಂಕಿ ಯಾಕ? ಅಯ್ಯೋ ಭಗವಂತ, ಸೀತಾಪತಿ ನಾರಾಯಣ, ದೇವರ ಹೆಸರನ್ನು ಯಾಕೆ ಕಲ್ಗೊಡಿಸ್ತೀಯ? ಬಾರೋ ಬೋಳಿಗೆ ರಂಗ.